ಓಂ ನಾನು ದಿನನಿತ್ಯದ ನನ್ನ ಸ್ಟುಡಿಯೋಗೆ ಬರೋದಕ್ಕೆ ಹೋಗೋದಕ್ಕೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚಾಗಿ ಉಪಯೋಗಿಸ್ತೀನಿ. ಇದರಲ್ಲಿ ನಾನು ಮುಖ್ಯವಾಗಿ ಒಂದು ವಿಚಾರವನ್ನು ಕಂಡಿದ್ದೀನಿ. ಏನಪ್ಪ ಅಂದರೆ, ಈ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳಲ್ಲಿ ಹೆಚ್ಚಾಗಿ ಕನ್ನಡವನ್ನು ಉಪಯೋಗಿಸುವಂಥ ಜನರನ್ನು ನಾನು ಭೇಟಿಯಾಗ್ತಾ ಇರ್ತೀನಿ. ಆಟೋರು ಇರ್ಬೋದು, ಅಥವಾ ಒಂದು ಕ್ಯಾಬ್ ಅವ್ರು ಇರ್ಬೋದು, ಅಥವಾ ಬಸ್ ಅವ್ರು ಇರ್ಬೋದು. ಅಕ್ಕ, ಅವ್ವ, ತಾಯಿ, ಅಮ್ಮ ಈ ಒಂದು ಪದಗಳ ಮೂಲಕ, ಸಂಬೋಧನಾ ಪದಗಳ ಮೂಲಕ ವ್ಯವಹರಿಸೋದನ್ನು ಸಾಕಷ್ಟು ಬಾರಿ ನಾನು ಗಮನಿಸಿದ್ದೀನಿ. ಅವರು ಆ ರೀತಿ ಪದಗಳನ್ನು ಉಪಯೋಗಿಸಿದಾಗ ಅವ್ರ ಬಗ್ಗೆ ಎಷ್ಟು ಒಳ್ಳೆಯ ಗೌರವದ ಭಾವನೆ ನನಗೆ ಮೂಡುತ್ತೆ. ಹಾಗೆಯೇ ನಮ್ಮ ಒಂದು ತಾಯಂದಿರು ಇದ್ದಂಥ ಕಾಲ ಎಷ್ಟು ಮನೋವೈಶಾಲ್ಯತೆಯಿಂದ ಕೂಡಿತ್ತು ಅನ್ನೋದು ಕೂಡ ನನಗೆ ಅನಿಸ್ತಾ ಹೋಗುತ್ತೆ. ಏಕೆಂದರೆ ನನ್ನ ತಾಯಂದಿರು ಬೇರೆ ಊರುಗಳಿಂದ ಬಂದು ಈ ಊರಲ್ಲಿ ನೆಲೆಸಿದ್ದಾರೆ ಅಂದರೂ ಕೂಡ ಈ ದೇಶದ, ಈ ನೆಲದ ಒಂದು ಭಾಷೆಯನ್ನು ನಮ್ಮ ಒಂದು ಭಾಷೆಯಾಗಿ ತಗೊಳ್ಳಿಕ್ಕೆ ಅವರು ನನಗೆ ಯಾವಾಗಲೂ ಸಹಕಾರ ನೀಡಿದ್ದಾರೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಆಗಿನ ಕಾಲದಲ್ಲಿ ಒಂದು ಮನೆ ಅಂದರೆ ಸಾಕಷ್ಟು ಜನ ಇರ್ತಾಯಿದ್ರು. ತಾಯಂದಿರನ್ನು ತಾಯಿ ಅಂತ, ಅಮ್ಮ ಅಂತ ಕರಿತಿದ್ವಿ ಅನ್ನೋದು ಬಿಟ್ಟು ಬೇರೆಯವ್ರನ್ನೂ ಸಹ ನಾವು ಕನ್ನಡದಲ್ಲೇ ಸಂಬೋಧನಾ ಪದಗಳನ್ನು ಉಪಯೋಗಿಸ್ತಿದ್ವಿ. ಒಂದು ಹಳ್ಳಿ ಇರ್ಬೋದು, ಒಂದು ನಗರ ಇರ್ಬೋದು, ಅಕ್ಕಯ್ಯ, ಅಣ್ಣಯ್ಯ ಅಥವಾ ಅಪ್ಪಯ್ಯ, ಅಣ್ಣ, ಈ ಸಂಬೋಧನಾ ಪದಗಳನ್ನು ಅಮ್ಮ, ತಾಯಿಯ ಮತ್ತು ಅಕ್ಕ ತಂಗಿ, ಅಣ್ಣ ತಮ್ಮಂದಿರ ಒಂದು ಸಂಬೋಧನಾ ಪದಗಳ ಮೂಲಕನೇ ನಮಗಿನ್ನ ಹಿರಿಯರು ಅಥವಾ ಕಿರಿಯರು ಅನ್ನೋ ಒಂದು ವಿಚಾರಗಳನ್ನು ಗಮನಿಸಿ ಸಂಬೋಧನಾ ಪದಗಳನ್ನು ನಾವು ಉಪಯೋಗಿಸ್ತಾ ಇದ್ವಿ. ನಮ್ಮ ತಾಯಿಯ ಓರಿಗೆಯವರಾದರೆ ಅಕ್ಕಯ್ಯ ಅಂತ, ನಮ್ಮ ತಾಯಿಗಿನ್ನ ಚಿಕ್ಕವರಾಗಿದ್ದರೂ ಕೂಡ ನಮಗಿನ್ನ ವಯಸ್ಸಲ್ಲಿ ತುಂಬ ದೊಡ್ಡವರಿದ್ದಾರೆ ಅಂದಾಗ ಅವ್ರನ್ನ ಅಕ್ಕಯ್ಯ ಅಂತ ಸಂಬೋಧನೆ ಮಾಡ್ತಾ ಇದ್ದಿದ್ದು ನನಗೆ ಸಾಕಷ್ಟು ನೆನಪಿದೆ. ಅಂದರೆ ನಾವು ಅವರನ್ನು ಅವರ ಹೆಸರಿನ ಮೂಲಕ ಕರಿತಾ ಇರಲಿಲ್ಲ, ಈ ಒಂದು ಸಂಬೋಧನಾ ಪದಗಳ ಮೂಲಕ ಕರಿತಿದ್ವಿ. ನಮ್ಮ ತಾಯಂದಿರ ಮನೋವೈಶಾಲ್ಯತೆ ಎಷ್ಟು ದೊಡ್ಡದು ಅಂದರೆ, ಅವ್ರಿಗಿನ್ನ ಚಿಕ್ಕವ್ರನ್ನ ಚಿಕ್ಕವರು ಅಂತ ಅವರಿಗೆ ನೋಡಲಿಕ್ಕೆ ಬರ್ತಿತ್ತು, ಅವ್ರಿಗಿನ್ನ ಹಿರಿಯರನ್ನು ಹಿರಿಯರು ಅಂತ ಅವರು ಗೌರವಿಸ್ಲಿಕ್ಕೆ ಕೂಡ ಅವರು ಈ ಸಂಬೋಧನಾ ಪದಗಳನ್ನು ಗೌರವಾರ್ಥಕವಾಗಿ ತಗೊಳ್ತಾ ಇದ್ರು. ಅವರ ಮನೋವೈಶಾಲ್ಯತೆ ಎಷ್ಟು ದೊಡ್ಡದು ಅಂದರೆ, ಪ್ರತಿಯೊಂದು ಸಂಬಂಧಗಳಿಗೂ ಅಣ್ಣ, ಅಕ್ಕ, ತಾಯಿ ಈ ಸಂಬಂಧಗಳ ಮೂಲಕನೇ ಸಂಬೋಧನಾ ಒಂದು ಕ್ರಮವನ್ನು ಹಿರಿಯರಿಂದ ಕಲ್ತ್ಕೊಂಡಿದ್ದು ನಮಗೂ ಕೂಡ ಅದನ್ನು ಕಲಿಸ್ತಾ ಹೋದರು. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ, ಇಂಗ್ಲೀಷ್ ಅನ್ನೋದು ಒಂದು ಪ್ರಮುಖ ಭಾಷೆಯಾಗಿ ನಮ್ಮ ಒಂದು ಕೆಲಸಗಳ ಜಾಗದಲ್ಲಿ ಉಪಯೋಗಿಸ್ಬೇಕು ಅನ್ನೋ ಒಂದು ಅನಿವಾರ್ಯತೆಯಿಂದ ಎಲ್ಲ ಒಂದು ಏನಂತಾರೆ, ಒಂದು ದೃಷ್ಟಿಕೋನ, ಬೇರೆದಾದಂಥ ಹೊಸ ದೃಷ್ಟಿಕೋನ ಬೆಳೀತಾ ಇದೆ. ಇಲ್ಲಿ ಸಂಬೋಧನಾ ಪದಗಳನ್ನು ಆದಷ್ಟು ಹೆಸರಿನಿಟ್ಟು ಕರೆಯೋದು ಅಥವಾ ಆಂಟಿ, ಅಂಕಲ್ ಈ ಹೆಸರುಗಳ ಮೂಲಕ ಕರೆಯೋದು ಈಗ ರೂಢಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ತಪ್ಪು ಸರಿ ಅನ್ನೋದು ಇನ್ನೊಂದು ವಿಚಾರ, ಅದರ ವಾದ ವಿವಾದಗಳು ಇನ್ನೊಂದು ರೀತಿ ಆಗುತ್ತೆ, ಇನ್ನೊಂದು ಬೇರೆದೇ ಒಂದು ಗಮ್ಯಕ್ಕೆ ಕರೆದುಕೊಂಡು ಹೋಗುತ್ತೆ. ಆದರೆ ಈ ಸಂಬೋಧನಾ ಪದಗಳನ್ನು ನಾವು ಜಾಸ್ತಿ ಬಳಕೆಯಲ್ಲಿ, ಅಂದರೆ ನಮ್ಮ ಕನ್ನಡದ ಸಂಬೋಧನಾ ಪದಗಳನ್ನು ಹೆಚ್ಚಾಗಿ ಬಳಕೆಯಲ್ಲಿ ನಾವು ತಗೊಳ್ದಲೇ ಹೋಗ್ತಾ ಇರೋದ್ರಿಂದ ಕನ್ನಡ ಭಾಷೆಯ ಉಪಯೋಗ ಕೂಡ ಬಹಳ ಕಡಿಮೆ ಆಗ್ತಾ ಇದೆ. ಎಷ್ಟು ನಾವು ಕನ್ನಡದಲ್ಲಿ ಮಾತಾಡ್ತೀವಿ ಅಂದರೂ ಸಂಬೋಧನಾ ಪದಗಳು ಕನ್ನಡದಲ್ಲಿ ಇದ್ದಾಗ ಅಲ್ಲೊಂದು ಬೇರೆದೇ ರೀತಿಯಾದಂಥ ಬಾಂಧವ್ಯ ಏರ್ಪಡುತ್ತೆ. ಆ ಒಂದು ಏನಂತಾರೆ, ಆ ಒಂದು ದೋಷ ಅಲ್ಲಿ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಕನ್ನಡದ ಸಂಬೋಧನಾ ಪದಗಳನ್ನು ಆದಷ್ಟು ಉಪಯೋಗಿಸೋಕ್ಕೆ ಮನೆಯಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟರೆ ಇನ್ನೂ ಹೆಚ್ಚು ಏನಂತಾರೆ, ನಮ್ಮನ್ನು ನಾವು ಗೌರವಿಸ್ಕೊಳ್ಳುವಂಥ ಸಂಸ್ಕೃತಿ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ ಅಂತ ಅನಿಸುತ್ತೆ. ಈ ಕನ್ನಡದ ನೆಲದ ಒಂದು ಗಟ್ಟಿತನ ಎಷ್ಟು ದೊಡ್ಡದು ಅಂದರೆ, ನಮಗೆಲ್ಲರಿಗೂ ಗೊತ್ತು, ಶಾಲೆಯಲ್ಲಿ ಪುಸ್ತಕಗಳನ್ನು ಓದಬೇಕಾದ್ರೆ ನಮಗೆ ಹೇಳ್ತಾರೆ, ವಿದ್ಯಾರಣ್ಯರು ಏನಿದು ಈಗಿರುವಂಥ ಹಂಪಿಯ ಜಾಗದಲ್ಲಿ ಒಂದು ಮೊಲ ಬೇಟೆ ನಾಯಿಗಳನ್ನು ಅಟ್ಟಿಸ್ಕೊಂಡು ಹೋಗಿರುತ್ತೆ. ಸೊ ಈ ನೆಲ ವೀರರು ಬಾಳುವಂಥ ಒಂದು ನೆಲ, ವೀರರು ಜನಿಸುವಂಥ ನೆಲ ಅಂತ ಅವರು ಕಂಡಿಡಿದು ಅವರು ಏನು ಹೇಳ್ತಾರೆ, ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಈ ನೆಲದ ಒಂದು ಭವ್ಯತೆ ಎಷ್ಟು ದೊಡ್ಡ ಮಟ್ಟಿಗೆ ಬೆಳೀತು ಅಂತ ನಮಗೆಲ್ಲ ಈಗ ಗೊತ್ತೇ ಇದೆ, ಅದೆಲ್ಲ ಇತಿಹಾಸದಲ್ಲಿ ಇದೆ. ಹಾಗಾಗಿ ನಮ್ಮ ನೆಲದ ಒಂದು ಭವ್ಯತೆನ ಮತ್ತೆ ನಾವು ವಾಪಸ್ ತರೋದಕ್ಕೆ, ಮರಳಿ ನಾವು ಅದೇ ಒಂದು ದಾರಿಲಿ ಹೋಗಲಿಕ್ಕೆ ಕನ್ನಡವನ್ನು ನಾವು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದರೆ ದಿನನಿತ್ಯದ ಬಳಕೆಯಲ್ಲಿ, ಯಾರು ಬೇರೆಯವರಿಗೆ ನಾವು ಹೆರೋದು ಬೇಡ, ಕನ್ನಡ ಮಾತಾಡೋದು ಒಂದು ಸಂತೋಷ, ಕನ್ನಡದಲ್ಲಿ ವ್ಯವಹರಿಸೋದು ಒಂದು ಸಂಭ್ರಮ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಂದರೆ ಅದು ನಮ್ಮನ್ನು ನಾವು ಗೌರವಿಸ್ಕೊಳ್ತಾ ಇರುವಂಥ ಒಂದು
ದಾರಿ ಅಂತ ನಾವು ಅನ್ಕೋಬಹುದು. ಇದರಿಂದ ಒಂದು ನಮ್ಮ ಮನೋಧೈರ್ಯ ಹೆಚ್ಚಾಗುತ್ತೆ, ನಮ್ಮ ಮನೋಬಲ ಹೆಚ್ಚಾಗುತ್ತೆ. ಯಾಕೆಂದರೆ ಇದು ಕನ್ನಡದ ನೆಲ, ಇಲ್ಲಿ ಇರುವಂಥ ಧೈರ್ಯ, ಇಲ್ಲಿನ ಜನಕ್ಕೆ ಇರುವಂಥ ಒಂದು ಏನಂತಾರೆ ಮನೋವೈಶಾಲ್ಯತೆ ನಾನು ಬೇರೆ ಎಲ್ಲೂ ಅಷ್ಟಾಗಿ ಏನಂತಾರೆ ಈ ರೀತಿಯಾದಂಥ ಬಂದ ಎಲ್ಲ ಜನರನ್ನ ನಮ್ಮವರು ಅಂತ ಭಾವಿಸುವಂಥ ಗುಣನ ಬೇರೆ ಜಾಗಗಳಲ್ಲಿ ಅಷ್ಟಾಗಿ ಕಂಡಿಲ್ಲ. ನಿಮಗೆ ಕನ್ನಡ ಬರಲ್ವಾ, ನಿಮ್ಮದೇ ಭಾಷೆಲಿ ನಾವು ಮಾತಾಡ್ತೀವಿ, ಅಷ್ಟು ಮನೋವೈಶಾಲ್ಯತೆ. ಆದರೆ ಬಂದಿರೋರೆಲ್ಲ ಬೇರೆಯವರು, ಹೊರಗಡೆಯವರು, ನಮ್ಮ ಮನೆಗೆ ಬಂದಿರುವಂಥವ್ರು. ನಾವು ಅವರನ್ನು ಗೌರವಿಸುವಂಥ ಬರದಲ್ಲಿ ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದು ಎಲ್ಲಿ ಕಳ್ಕೊಂಡ್ವಿ? ಈ ಒಂದು ಪ್ರಶ್ನೆ ನಮಗೆ ಯಾವಾಗಲೂ ಕಾಡುತ್ತೆ. ಬೇರೆಯವ್ರಿಗೆ ನಾವು ನಮ್ಮ ಭಾಷೆಯಲ್ಲಿ ಮಾತಾಡಿ ಅಂತ ನಾವು ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಸಂತೋಷ ಸಂಭ್ರಮವನ್ನು ದಿನನಿತ್ಯದ ಜೀವನದಲ್ಲಿ ನಾವು ಹೆಚ್ಚಾಗಿ ತೊಡಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಭಾಷೆ ಬೆಳೆಯುತ್ತೆ ಒಂದು, ಹಾಗೂ ನಮ್ಮ ಒಂದು ನಮ್ಮತನ ಅನ್ನತ್ತೆ, ನಮ್ಮನ್ನು ಗೌರವಿಸ್ಕೊಳ್ಳುವಂಥ ಒಂದು ಗುಣ ನಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಅದು ಒಂದು ಭಾಷೆಯಿಂದ ಸಾಧ್ಯ. ಏಕೆಂದರೆ ಒಂದು ಭಾಷೆ ಅನ್ನೋದು ನೆಲದ ಮೂಲಕ ಬರುವಂಥದ್ದು. ಹಾಗಾಗಿ ಈ ಒಂದು ಜ್ಞಾನ ಅನ್ನುವಂಥದ್ದು ಕೂಡ ನಮಗೆ ಆ ಭಾಷೆ ಮೂಲಕನೇ ಸಿಗುತ್ತೆ. ಯಾವಾಗ ನಾವು ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಹೋಗ್ತೀವಿ, ನಮಗೆ ಬರುವಂಥ ಒಂದು ಏನು ಹೇಳ್ತಾರೆ, ಸಹಜವಾಗಿ ಹರಿಯುವಂಥ ನೀರಿನ ರೀತಿ, ಸಹಜವಾಗಿ ಬೀಸುವಂಥ ಗಾಳಿ ರೀತಿ ನಮ್ಮ ಯೋಚನಾ ಕ್ರಮಗಳನ್ನು ನಾವು ಹೊರಹಾಕಲಿಕ್ಕೆ ಸಾಧ್ಯ ಆಗುತ್ತೆ, ಹಾಗೂ ನಮ್ಮನ್ನು ನಾವು ಗೌರವಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಈ ಒಂದು ಕೊರತೆಯನ್ನು ಈಗಿನ ಕಾಲಘಟ್ಟದ ಜನ ಅನುಭವಿಸ್ತಿದ್ದಾರೆ ಅಂತ ಹೆಚ್ಚಾಗಿ ಅನಿಸುತ್ತೆ. ಯಾಕೆಂದರೆ ಸಾಕಷ್ಟು ಬೆಂಗಳೂರನ್ನ ಬಿಟ್ಟು ಮಿಕ್ಕ ಎಲ್ಲ ಕನ್ನಡದ ಭಾಗಗಳಲ್ಲಿ ಹೆಚ್ಚಾಗಿ ಕನ್ನಡವನ್ನೇ ಉಪಯೋಗಿಸ್ತಾರೆ. ಬೆಂಗಳೂರಲ್ಲಿ ಮಾತ್ರ ಇಬ್ಬರು ಕನ್ನಡಿಗರು ಸಿಕ್ಕಿದ್ರು ಮೂರನೇವ್ರು ಯಾರೋ ಬೇರೆ ಭಾಷೆಯವರು ಬರ್ತಿರೋರು ಇದ್ದಾರೆ ಅಂದರೆ ನಾವು ಅವರ ಭಾಷೆಯಲ್ಲೇ ಮಾತಾಡಬೇಕಾಗತ್ತೆ. ಅಥವಾ ಇಬ್ಬರು ಕನ್ನಡಿಗರು ಸಿಕ್ಕಿರ್ತಾರೆ, ಆದರೆ ಅವ್ರ ಮನೆಗಳಲ್ಲಿ ಇರುವಂಥ ಬೇರೆ ಭಾಷೆ ಏನಿರುತ್ತೆ, ಮಾತೃಭಾಷೆ ಬೇರೆ ಇರುತ್ತೆ. ಆ ಒಂದು ಕಾರಣದಿಂದ ಅವರಿಬ್ಬರು ಬೇರೆ ಭಾಷೆಯನ್ನು ಆಧಾರವಾಗಿಟ್ಕೊಂಡು ಏನು ಮಾಡ್ತಾರೆ, ಒಬ್ರಿಗೊಬ್ರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅದ್ರ ಬದಲಿಗೆ ಈ ನೆಲಕ್ಕೆ ನಾವು ಒಂದು ಗೌರವ ಸಲ್ಲಿಸ್ಬೋದು ನಮ್ಮ ಭಾಷೆಯಲ್ಲಿ ನಾವು ಮಾತಾಡೋದ್ರ ಮೂಲಕ ಅಂತ ನನಗನ್ಸುತ್ತೆ. ಅದರಿಂದ ನಮ್ಮ ಒಂದು ಹಳೆ ವೈಭವ ಏನು ವಿಜಯನಗರ ಸಾಮ್ರಾಜ್ಯ ಅಷ್ಟು ದೊಡ್ಡದಾಗಿ ಬೆಳೆದಿತ್ತು, ಆ ಮಟ್ಟಿಗೆ ನಮ್ಮ ಒಂದು ಏನಿದೆ ಈ ಪ್ರಸ್ತುತ ಕನ್ನಡದ ಒಂದು ಜನ ನೆಲ ಆ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯ ಆಗೋದು ನಮ್ಮ ಒಂದು ಮಾತೃಭಾಷೆ ಕನ್ನಡದ ನೆಲದ ಭಾಷೆಯನ್ನು ಮಾತಾಡೋದ್ರ ಮೂಲಕ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದು ನಮ್ಮನ್ನು ನಾವು ಗೌರವಿಸ್ಕೊಳ್ಳೋಕ್ಕೂ ಒಂದು ದಾರಿ ಮಾಡಿಕೊಳುತ್ತೆ.